ಹಾಯ್ ಗಾಯ್ಸ್, ವೆಲ್ಕಮ್ ಟು ಹಚ್ಚ ಹೆಸರು ಡೈಲಿ ವ್ಲಾಗ್ಸ್. ಇವತ್ತು ನಾನು ವ್ಲಾಗ್ ಯಾವುದು ಮಾಡ್ತಾ ಇಲ್ಲ, ನಿಮಗೆ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಏನು ಅಂದರೆ ಬಿರಿಯಾನಿ ಮತ್ತು ಹಾಗೆ ಚಿಕನ್ ಬಿರಿಯಾನಿ ಚಿಕನ್ ಸುಕ್ಕ ನಿಮಗೆ ತೋರಿಸೋಣ ಅಂತ ವ್ಲಾಗ್ ಮಾಡ್ತಾ ಇದ್ದೀನಿ ಇವತ್ತು. ಸೊ ಬನ್ನಿ, ಯಾಕೆ ತಡ ಮಾಡೋಣಲ್ಲ, ಜಾಸ್ತಿ ಕುಯ್ಯೋದು ಬೇಡ, ನಿಮಗೂ ಅನ್ಸೋದು ಬೇಡ, ಜಾಸ್ತಿ ಕುಯ್ಬೇಡ ಕಣಮ್ಮ, ಬಿರಿಯಾನಿ ಮಾಡೋದು ತೋರ್ಸಮ್ಮ ಅಂತ ನಿಮ್ಮ ಇನ್ನರ್ ವಾಯ್ಸ್ ಇರುತ್ತೆ. ನನಗೂ ಕೂಡ ಹಾಗೆ ಅನಿಸುತ್ತೆ ಬೇರೆ ವ್ಲಾಗ್ ನೋಡಿದಾಗ. ಸೊ ಅದಕ್ಕೆ ಬನ್ನಿ, ಇವಾಗ ನಾನು ಯಾವ ಥರ ಬಿರಿಯಾನಿ ಮಾಡ್ತೀನಿ ಅಂದರೆ ಇವಾಗ ಸ್ವಲ್ಪ ಬೇರೆ ಥರ ವೈಟ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಆ ವೈಟ್ ಪಲಾವ್ ಎಲ್ಲ ಮಾಡ್ತಾರಲ್ಲ, ಸೊ ಆ ಥರ ವೈಟ್ ಬಿರಿಯಾನಿ ಮಾಡ್ತೀನಿ. ಯಾವಾಗಲೂ ಗ್ರೀನ್ ಬಿರಿಯಾನಿ ತಿಂದು ಬೋರ್ ಆಗಿಬಿಟ್ಟಿದೆ. ಸೊ ಅದಕ್ಕೆ ಇವತ್ತು ವೈಟ್ ಬಿರಿಯಾನಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇವತ್ತು ಯಾವ ಡೇ ಗೊತ್ತಾ? ಡಿಸೆಂಬರ್ 31. ಸೊ ನಾಳೆಗೆ ನಾವು 1ನೇ ತಾರೀಕು ಹೋಗ್ತಾ ಇದ್ದೀವಿ. Jan 1, 2026. 2025 ಎಂಡ್ ಆಗ್ತಿದೆ. ಸೊ ಅದಕ್ಕೋಸ್ಕರ ಬಿರಿಯಾನಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ನಮ್ಮ ಏನಪ್ಪ ಕ್ಯಾಲೆಂಡರ್ ಅಷ್ಟೇ ಚೇಂಜ್ ಆಗೋದು ಪ್ರತಿ ವರ್ಷ. ನಮ್ಮ ಜೀವನ ಹೇಗಿರುತ್ತೋ, ಡೈಲಿ ಯಾವಾಗ ಹಿಂಗಿರುತ್ತೋ, ಸೊ ಅದೇ ಥರ ಇರುತ್ತೆ. ನಮ್ಮ ಕಷ್ಟ ನಮ್ಮ ಸುಖ ಯಾವತ್ತಿಗೂ ಚೇಂಜ್ ಆಗೋಲ್ಲ, ಕ್ಯಾಲೆಂಡರ್ ಅಷ್ಟೇ ಚೇಂಜ್ ಆಗೋದು. ಸೊ ಬನ್ನಿ, ಲೆಟ್ಸ್ಕೊ ಬಿರಿಯಾನಿ ಮಾಡ್ಬಿಡೋಣ, ತಡ ಮಾಡೋದು ಯಾಕೆ ಅಲ್ವಾ. ನಾನಿವಾಗ ಇಲ್ಲಿ ತಪ್ಪಲೆನಲ್ಲಿ ಬಿರಿಯಾನಿನ ಮಾಡ್ಕೊತಾ ಇದ್ದೀನಿ. ಸೊ ಯಾವಾಗಲೂ ಕುಕ್ಕರಲ್ಲೇ ಮಾಡ್ತಾಯಿದ್ದೆ. ಸೊ ಇವಾಗ ತಪ್ಪಲೆಲ್ಲಿ ಮಾಡೋಣ, ಸ್ವಲ್ಪ ಜಾಸ್ತಿ ಜನಕ್ಕೆ, ಒಂದು ಮಿನಿಮಮ್ ಅಟ್ಲೀಸ್ಟ್ ಒಂದು 7-8 ಜನಕ್ಕಾದರೂ ಮಾಡಬೇಕಲ್ಲ ಅಂಥೇಳಿ ತಪ್ಪಲೆಲ್ಲಿ ಮಾಡ್ಕೋದು. ಇವಾಗ ಸ್ವಲ್ಪ ಇದಕ್ಕೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. ನೋಡಿ, ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿನೇ ಮೀಡಿಯಮಾಗಿ ಹಾಕ್ಕೊಳ್ಳಿ. ಎಣ್ಣೆ ಇದ್ದಷ್ಟು ಒಂಥರ ಚೆನ್ನಾಗಿರುತ್ತಿಲ್ಲ ಅಂದರೆ ಡ್ರೈ ಅನಿಸುತ್ತೆ. ಸೊ ನನಗೆ ಸ್ವಲ್ಪ ಇಷ್ಟು ಹಾಕ್ಕೊಂಡಿದ್ದೀನಿ, ಬೇಕು ಅನ್ಸರಿ ನೋಡ್ಕೊಂಡು ಹಾಕ್ಕೊತೀನಿ. ಎಣ್ಣೆ ಚೆನ್ನಾಗಿ ಕಾದಿದೆ, ಯಾಕೆಂದರೆ ತಪ್ಪಲೆ ಅಂತೂ ಸಖತ್ ಬಿಸಿ ಇದೆ. ತಪ್ಪಲೆ ಕಾಯಕ್ಕೆ ಇಟ್ಬಿಟ್ಟು ಫೋನ್ ಬಂದಿತ್ತು ಅಂತೇಳಿ ಮಾತಾಡ್ಕೊಂಡು ನಿಂತ್ಕೊಂಡೆ. ಕಾದಿದೆ, ಎಣ್ಣೆನೂ ಕೂಡ ಕಾಯ್ದಿದೆ. ಇವಾಗ ನಾನು ಅದಕ್ಕೆ ಇದಕ್ಕೆ ನಾನು ಎಲ್ಲ ಥರ ಸ್ಪೈಸಸ್ ಹಾಕ್ಕೊತಿದ್ದೀನಿ. ಜೀರಿಗೆ, ಸೋಂಪು, ಚಕ್ಕೆ, ಲವಂಗ, ಪಲಾವ್ ಎಲೆ, ಮರಾಠಿ ಮೊಗ್ಗು, ಇದೆಲ್ಲ ಥರನೂ ಇವಾಗ ಇದಕ್ಕೆ ಹಾಕ್ಕೊತಾ ಇದ್ದೀನಿ ನಾನು. ಸೊ ಏನೂ ರುಬ್ಬಲ್ಲ, ಮಸಾಲೆ ಜಾಸ್ತಿ ಇರಲ್ಲ. ಮಸಾಲೆ ಇಷ್ಟಪಡದೇ ಇರೋರು ಈ ಥರ ಒಂದು ವೈಟ್ ಬಿರಿಯಾನಿನ ಮಾಡ್ಕೊಳ್ಬೋದು. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ, ನಾನು ಹೇಳಲ್ಲ. ಸೊ ನೀವು ಯಾರಾದರೂ ಕೂಡ ಟ್ರೈ ಮಾಡಿದ್ರೆ ಗೊತ್ತಾಗುತ್ತೆ. ಸೊ ಈ ಥರ ಎಲ್ಲ ಹಾಕ್ಕೊಂಡಿದ್ದೀನಿ. ಈಗ ಅದೆಲ್ಲ ಒಂದು 5 ನಿಮಿಷ ಫ್ರೈ ಆಗಲಿ. ಇದೆಲ್ಲನೂ ಫ್ರೈ ಆಗಿದೆ ಎಣ್ಣೆಲಿ. ಸೊ ಅದ್ರ ಮಸಾಲೆಲ್ಲ ಬಿಟ್ಕೊಂಡಿದೆ. ನೆಕ್ಸ್ಟ್ ಇವಾಗ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿನ ಜಜ್ಕೊಂಡಿದ್ದೀನಿ. ಸೊ ನನಗೆ ಜಜ್ಕೊಂಡು ಹಾಕೋದ್ರೇ ಸಖತ್ ಟೇಸ್ಟ್ ಇಷ್ಟ ಆಗೋದು. ಸೊ ಪೇಸ್ಟ್ ಹಾಕೋದು ಇಷ್ಟ ಆಗೋಲ್ಲ. ನಾನಿಲ್ಲಿ ಜಜ್ಕೊಂಡಿದ್ದೀನಿ. ನಿಮಗೆ ಯಾವ ಥರ ಇಷ್ಟ ಆಗುತ್ತೋ ನೀವು ಆ ಥರ ಹಾಕ್ಕೊಳ್ಳಿ. ಇವಾಗ ಇದನ್ನು ಫ್ರೈ ಮಾಡ್ಕೊಳ್ಬೇಕು, ಶುಂಠಿ ಬೆಳ್ಳುಳ್ಳಿ ಚೆನ್ನಾಗಿ. ಖಾರಕ್ಕೆ ಇಲ್ಲಿ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ನಾವು ಜಾಸ್ತಿ ಖಾರ ತಿನ್ನಲ್ಲ, ಮೀಡಿಯಮ್ ಖಾರನೇ ತಿನ್ನೋದು. ಇವಾಗ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. 3 ಈರುಳ್ಳಿ ಹಾಕಿದ್ದೀನಿ. ಇದಕ್ಕೆ ಉಪ್ಪು ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಎಲ್ಲ ಹಸಿ ವಾಸನೆ ಹೋದ್ಮೇಲೆ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಚಿಕನ್ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ. ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಬೇಕು, ಅದು ಫುಲ್ ನೀರೆಲ್ಲ ಡ್ರೈ ಆಗಬೇಕು. ಇವಾಗ ಈ ಹಂತದಲ್ಲಿ ನಾನೊಂದು ಸ್ವಲ್ಪ ಇದಕ್ಕೆ ಮೊಸರನ್ನ ಹಾಕ್ಕೊತೀನಿ. ಹಾಗೆ ಇವಾಗ ಇದಕ್ಕೆ ನಾನು 1 ಕಪ್ ಮೊಸರನ್ನ ಹಾಕ್ಕೊತಾ ಇದ್ದೀನಿ. ಆ ಚಿಕನ್ನು ಫುಲ್ಲು ಸಾಫ್ಟಾಗಿ ಚೆನ್ನಾಗಿ ಬೇಯುತ್ತೆ. ಸೊ ಯಾರೆಲ್ಲ ಚಿಕನ್ ಬಿರಿಯಾನಿಲಿ ಬೆಂದಿರಲ್ಲ ಅಂತ ಇದು ಮಾಡ್ಕೋತೀರೋ, ಸೊ ಇದನ್ನು ಏನಪ್ಪ ಈ ಕರೆಕ್ಟ್ ಮೊಸರನ್ನ ಹಾಕೋದ್ರಿಂದ ತುಂಬ ಸಾಫ್ಟಾಗಿ ಬೆಂದೋಗುತ್ತೆ, ಚೆನ್ನಾಗೂ ಇರುತ್ತೆ ತಿನ್ನೋಕ್ಕೆ. ಮತ್ತು ಹಾಗೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ ಇದಕ್ಕೆ. ಚಿಕನ್ ಬೇಯ್ತಾ ಇದೆ ಅಲ್ವಾ. ಸೊ ಹಾಗೆ ಅದೇ ಗ್ಯಾಪಲ್ಲಿ ಸ್ವಲ್ಪ ಇದನ್ನು ಹಾಲನ್ನ ತಕ್ಕೊಳ್ಳೋಣ. ಇದರಲ್ಲಿ ಸ್ವಲ್ಪ ತೆಂಗಿನಕಾಯಿ ಮತ್ತು ಒಂದು 15ರಿಂದ 20 ಗೋಡಂಬಿ, ಒಂದು 10 ಬಾದಾಮಿನ ಹಾಕ್ಕೊಂಡಿದ್ದೀನಿ. ಕಾಯಿ, ಗೋಡಂಬಿ ಮತ್ತು ಬಾದಾಮಿನ ರುಬ್ಕೊಂಡು ಇದನ್ನು ಕಾಯಿ ಹಾಲನ್ನ ತೊಗೊತೀನಿ ನಾನು. ಇವಾಗ ಇದ್ರದ್ದು ಸಖತ್ ಟೇಸ್ಟ್ ಇರುತ್ತೆ. ಸೊ ಒಂದ್ಸಲಿ ಟ್ರೈ ಮಾಡಿ ನೋಡಿ. ಕಾಯಿ, ಗೋಡಂಬಿ, ಬಾದಾಮಿನ ರುಬ್ಕೊಂಡಿದ್ನಲ್ಲ, ಸೊ ಅದ್ರ ಹಾಲನ್ನ ತಕ್ಕೊತಾ ಇದ್ದೀನಿ. ಸೊ ತಕ್ಕೊಂಡು ಈ ಥರ ನಾನು ಸೋಸ್ಕೊತೀನಿ. ಚಿಕನ್ ಕೂಡ ಚೆನ್ನಾಗಿ ಬೆಂದಿದೆ. ಇವಾಗ ಉಪ್ಪು ಖಾರ ಎಲ್ಲ ಇಟ್ಕೊಂಡೈತೆ ನೋಡಿ. ಮೊಸರೆಲ್ಲ ಹಾಕಿದರೆ ಸ್ವಲ್ಪ ಸಾಫ್ಟ್ ಆಗುತ್ತೆ. ಸೊ ಇಲ್ಲಿ ಎಷ್ಟು ನೀಟಾಗಿ ಕಟ್ಟಾಗ್ತೈತೆ ಚಿಕನ್ನು. ನಾನಿವಾಗ ಇದಕ್ಕೀಗ ರುಬ್ಕೊಂಡಲ್ಲ ಕಾಯಿ ಹಾಲನ್ನ, ಗೋಡಂಬಿ ಮತ್ತು ಬಾದಾಮಿ ಹಾಲು, ಸೊ 3 ಮಿಕ್ಸ್ ಮಾಡಿ ರುಬ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ.
ನಾನು ಇವಾಗ ಇದು ಎರಡೂವರೆ ಗ್ಲಾಸ್ ಹಾಕ್ಕೊಂಡಿದ್ದೀನಿ. ಇದು ಏನಂತಾರೆ ಕಾಲು ಪಾವು ಇದರಲ್ಲಿ ನಾನು 2.5 ಗ್ಲಾಸು ಅಕ್ಕಿನ ಹಾಕ್ಕೊಂಡಿದ್ದೀನಿ. ನಾರ್ಮಲ್ ರೈಸೇ ಹಾಕ್ಕೊತಾ ಇದ್ದೀನಿ, ಬಾಸುಮತಿ ರೈಸು ಏನು ಹಾಕ್ಕೊಂಡಿಲ್ಲ. ನಾರ್ಮಲ್ ರೈಸೇ ಹಾಕ್ಕೊಂಡು ಇವಾಗ ತೊಳ್ಕೊಂಡು ವಾಶ್ ಮಾಡ್ಕೊಂಡು ಬರ್ತೀನಿ. ಇವಾಗ ನಾನಿಲ್ಲಿ ಅಕ್ಕಿನ ಹಾಕ್ಕೊತಾ ಇದ್ದೀನಿ. ನಾನೊಂದು 7-8 ಜನಕ್ಕೆ ಆಗೋಷ್ಟು ಮಾಡ್ಕೊತಾ ಇದ್ದೀನಿ. ಒಂದು 10 ಜನನೇ ಆಗುತ್ತೆ. ಅಕ್ಕಿನ ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀರು ಹಾಕ್ಬೇಕಾದಾಗ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕೆಂದರೆ ಕಾಯಿ ಹಾಲೆಲ್ಲ ಹಾಕಿರ್ತೀವಲ್ವ, ಸ್ವಲ್ಪ ನೋಡ್ಕೊಂಡು ಹಾಕೋಬೇಕು. ಸೊ ಒಂದ್ಸಲಿ ಟ್ರೈ ಮಾಡಿ, ಯಾರೆಲ್ಲ ಟ್ರೈ ಮಾಡಿಲ್ಲ ವೈಟ್ ಬಿರಿಯಾನಿನ ಟ್ರೈ ಮಾಡ್ಕೊಳ್ಳಿ. ಸೊ ನಾನು ಸ್ವಲ್ಪ ಆಲ್ಮೋಸ್ಟ್ ವೈಟ್ ಪಲಾವ್ ಮಾಡ್ತೀನಿ ಜಾಸ್ತಿ. ಗ್ರೀನ್ ಪಲಾವು ಮಾಡ್ತೀನಿ, ಬಟ್ ವೈಟ್ ಪಲಾವ್ ನಂಗೆ ಸಖತ್ ಇಷ್ಟ ಆಗುತ್ತೆ. ಸೊ ಅದಕ್ಕೆ ಇವತ್ತು ವೈಟ್ ಬಿರಿಯಾನಿ ಮಾಡೋಣ ಅಂತ ಮಾಡ್ಕೊತಾ ಇದ್ದೀನಿ. ಇವಾಗ ಅವಾಗಲೇ ನಂದು ಕಾಯಿ ಹಾಲು ಬಂದು ಸುಮಾರು 1-1.5 ಗ್ಲಾಸ್ ಅಷ್ಟಿತ್ತು. ಇವಾಗ ನಾನು ಬಿಸಿನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬಿಸಿನೀರು ಕಾಯಕ್ಕೆ ಇಟ್ಟಿದ್ದೆ, ಬಿಸಿನೀರನ್ನ ಹಾಕ್ಕೊತಾ ಇದ್ದೀನಿ. ನಾನು 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರನ್ನ ಹಾಕ್ಕೊತೀನಿ ಯಾವಾಗ್ಲೂ. ಇಲ್ಲಿ ಇವಾಗಲೂ ಅಷ್ಟೇ 1:2 ಅಲ್ಲಿ ಹಾಕ್ಕೊತೀನಿ. ಸೊ ನಾನು 4 ಗ್ಲಾಸ್ ಹಾಕಬೇಕು, ಅದಕ್ಕೆ ನಾನು ಇವಾಗಲೇ 3 ಗ್ಲಾಸ್ನ ಹಾಕ್ಕೊತಿದ್ದೀನಿ. ಯಾಕೆಂದರೆ ಆಲ್ರೆಡಿ ಕಾಯಿ ಹಾಲು ಕೂಡ ಇದೆ. ಜಾಸ್ತಿ ನೀರು ಹಾಕ್ಬಿಟ್ರೆ ಮುದ್ದೆ ಆಗಿಬಿಡುತ್ತೆ, ನಮಗೆ ಹುಡಿಯಾಗಿ ಬೇಕಲ್ವಾ. ಅದಕ್ಕೋಸ್ಕರ ಇವಾಗ ನಾನು 3 ಗ್ಲಾಸ್ ನೀರು ಹಾಕ್ಕೊತಿದ್ದೀನಿ. ಸೊ 1.5 ಗ್ಲಾಸಷ್ಟು ಆಲ್ರೆಡಿ ಕಾಯಿ ಹಾಲು ಇರೋದ್ರಿಂದ ಸೊ ನನಗೆ 4.5 ಗ್ಲಾಸಷ್ಟು ನೀರು ಬರುತ್ತೆ. ಆವಾಗ ಬಿರಿಯಾನಿ ಹುಡಿ ಆಗುತ್ತೆ. ಇವಾಗ ಈ ಹಂತದಲ್ಲಿ ಉಪ್ಪು ಖಾರನ ನೋಡಿಕೊಂಡು ಚೆಕ್ ಮಾಡ್ಕೊಳ್ಳಿ. ಸೊ ನಾನು ನೋಡಿಕೊಂಡೆ ನಂಗೆ ಇನ್ನೂ ಸ್ವಲ್ಪ ಉಪ್ಪು ಬೇಕು ಅನ್ಸು, ಸ್ವಲ್ಪ ಸಪ್ಪೆ ಇದೆ, ಉಪ್ಪು ಹಾಕ್ಕೊತೀನಿ. ಇವಾಗ ಇಲ್ಲಿ ಕುದೀತಾ ಇದೆ. ಸೊ ನಾನು ಇವಾಗ ಇಲ್ಲಿ ಇದಕ್ಕೆ ಮೆಂತ್ಯ ಸೊಪ್ಪು ಹಾಕ್ಕೊತಿದ್ದೀನಿ, ಪುಡಿನ. ಕಸೂರಿ ಮೇಥಿ, ಅದನ್ನು ಮೆಂತ್ಯ ಸೊಪ್ಪಲ್ಲೆಲ್ಲ ಮಾಡೋದು, ಕಸೂರಿ ಮೇಥಿನ ಹಾಕ್ಕೊತಿದ್ದೀನಿ. ಇದು ಕೂಡ ಟೇಸ್ಟು ಸಖತ್ ಚೆನ್ನಾಗಿ ಕೊಡುತ್ತೆ ನಿಮಗೆ. ಇವಾಗ ನಾನಿಲ್ಲಿ ತುಪ್ಪ ಹಾಕ್ಕೊತಾ ಇದ್ದೀನಿ, ಚೆನ್ನಾಗಿರುತ್ತೆ ಟೇಸ್ಟು. 2-3 ಸ್ಪೂನ್ ಹಾಕ್ಕೊಳ್ಳಿ ಸಾಕು, ಜಾಸ್ತಿ ಬೇಡ. ಚೆನ್ನಾಗಿ ಕುದಿಯಾಗಿ ಬಿಡೋಣ. ಸೊ ಇದು ನೀರು ಸ್ವಲ್ಪ ಆಲ್ಮೋಸ್ಟ್ ಇನ್ನೇನು ಡ್ರೈ ಆಗ್ತಿದೆ ಅನ್ನೋ ಟೈಮಲ್ಲಿ ನಾವು ಇದನ್ನು ದಮ್ ಕಟ್ಟೋಣ. ಇವಾಗ ಸ್ವಲ್ಪ ಕುದೀತಿದೆ, ಆವಾಗ ತಿರ್ಗಿಸ್ಕೊತಾ ಇರಬೇಕು, ಇಲ್ಲಾಂದರೆ ತಳ ಹತ್ತು ಬಿಡುತ್ತೆ. ಸೊ ಇದನ್ನ ನೋಡ್ಕೊತಾ ಇರಬೇಕು. ತಪ್ಪಲೆಯಲ್ಲಿ ಮಾಡೋಕ್ಕೆ ಬಂದಿಲ್ಲ ಅಂದರೆ ಸೇಮ್ ಪ್ರೊಸೀಜರೇ ಮಾಡಿ, ನೀವು ಕುಕ್ಕರಲ್ಲಿ ಕೂಡ ಮಾಡ್ಕೊಬೋದು. ಇಲ್ಲ ನಮಗೆ ತಪ್ಪಲೆಯಲ್ಲಿ ಮಾಡೋದಕ್ಕೆ ಕೂಡ ಬರುತ್ತೆ ಅಂದರೆ ಸೊ ಈ ಥರ ಮಾಡ್ಕೊಬೋದು. ನೋಡಿ ಹೆಂಗೆ ಕಾಣಿಸ್ತಾ ಇದೆ ಅಲ್ವಾ ನಿಮಗೆ, ಯಾವ ಥರ ಕಾಣಿಸ್ತಿದೆ ನೋಡಿ. ಟೇಸ್ಟ್ ನೋಡೋಕ್ಕಾಗಲ್ಲ, ಸೊ ಹಾಗೆ ನೋಡ್ಬೋದು. ನೋಡ್ತಿದ್ರೆ ಬಾಯಲ್ಲಿ ನೀರು ಬರ್ತಾ ಇರುತ್ತೆ ಅಂದ್ಕೋತೀನಿ. ಟ್ರೈ ಮಾಡಿ ಒಂದ್ಸಲ ಈ ಥರನೂ ಕೂಡ. ಯಾವಾಗಲೂ ಬರೀ ಮಸಾಲೆನೇ ತಿಂದು ಬೋರ್ ಆಗಿರುತ್ತೆ. ಸೊ ಅದಕ್ಕೆ ಈ ಥರ ಒಂದ್ಸಲಿ ಮಾಡಿಕೊಂಡ್ರೆ ನಿಮಗೂ ಕೂಡ ಚೆನ್ನಾಗಿ ಅನಿಸುತ್ತೆ, ನಿಮ್ಮ ಮನೇಲಿರಿಗೂ ಕೂಡ ಚೆನ್ನಾಗಿ ಅನಿಸುತ್ತೆ. ನಮ್ಮ ಮನೆಯವ್ರಿಗೆ ಇಷ್ಟ ಈ ಥರ ಜಾಸ್ತಿ ಮಸಾಲೆ ಎಲ್ಲ ಹಾಕಿಲ್ಲ ಅಂದರೆ. ಸೊ ಎಷ್ಟೊಂದು ಜನ ಕೇಳ್ತಾ ಇದ್ರೆ ವಿಡಿಯೋದಲ್ಲಿ ನಿಮ್ಮ ಹಸ್ಬೆಂಡ್ನ ತೋರಿಸಿ ಅಂತ. ಲಾಸ್ಟಲ್ಲಿ ನಮ್ಮ ಹಸ್ಬೆಂಡ್ ಮಾತಾಡಿರೋದನ್ನ ಹಾಕಿದ್ದೀನಿ ನೋಡಿ, ಎಷ್ಟು ನೆಗೆಟಿವ್ ಆಗಿ ಮಾತಾಡಿದ್ದಾರೆ ಅಂತ. ಲಾಸ್ಟಲ್ಲಿ ಹಾಕ್ತೀನಿ ನೋಡಿ. ನೀರು ಕಮ್ಮಿ ಆಗ್ತಾ ಇದೆ, ನಾನು ಸಿಮ್ಮಲ್ಲಿ ಇಟ್ಟು ಇವಾಗ ಪ್ಲೇಟ್ನ ಮುಚ್ಕೊತೀನಿ. ಒಂದು 10 ಮಿನಿಟ್ಸ್ ಇಲ್ಲಾಂದರೆ 15 ಮಿನಿಟ್ಸ್ ಆದರೆ ಮುಚ್ಕೊತೀನಿ. ಇದನ್ನು ದಮ್ ಕಟ್ಟೋಣ. ಆಲ್ಮೋಸ್ಟು ನೀರು ಸ್ವಲ್ಪ ಡ್ರೈ ಆಗಿದೆ, ಅದಕ್ಕೆ ನಾನು ಇವಾಗ ಇದನ್ನು ಸಿಮ್ಮಲ್ಲಿ ಇಟ್ಕೊಂಡು ಇಲ್ಲಿ ಹಂಚಿಟ್ಟಿದ್ದೀನಿ ದಮ್ ಕಟ್ಟೋಕ್ಕೆ ಅಂತೇಳಿ. ಇದ್ರ ಮೇಲೆ ಇವಾಗ ಏನಾದರೂ ವೆಯ್ಟ್ ಇರೋದು ಇಡಬೇಕು. ಸೊ ವೆಯ್ಟ್ ಇರೋದೇನೂ ಇಲ್ಲ, ಅದಕ್ಕೋಸ್ಕರ ನಾನೊಂದು ಪಾತ್ರೆಯಲ್ಲಿ ನೀರನ್ನ ತುಂಬಿ ಇಡ್ತಾಯಿದ್ದೀನಿ. ಈ ಥರ ಇಡ್ಬೋದು. ಸೊ ನಿಮ್ಮ ಮನೇಲಿ ವೆಯ್ಟ್ ಇರೋವಂಥದ್ದು ಏನಾದರೂ ಇದ್ದರೆ ಇಡಿ ಆ ಥರ. ಹಾಗೆ ಇದು ಕುಟಾಣಿ, ಇದು ವೆಯ್ಟ್ ಇದೆ ಸಖತ್ತು. ನೋಡೋಕೆ ಚಿಕ್ಕದಿರ್ಬೋದು ನಿಮಗೆ, ಬಟ್ ಸಿಕ್ಕಾಪಟ್ಟೆ ವೆಯ್ಟ್ ಇದೆ ಇದು. ಹಾಗೆ ಇದನ್ನು ಕೂಡ ಇದ್ರ ಜೊತೆಗೆ ಇಡ್ತಾ ಇದ್ದೀನಿ ನೋಡಿ. ಇವಾಗ ಇಲ್ಲಿ ಒಂದು 20 ಮಿನಿಟ್ಸು ಇಡಬೇಕು. ಅಲ್ಲಿ ಒಂದು ಸೈಡು ಬಿರಿಯಾನಿನ ರೆಡಿ ಮಾಡೋಕ್ಕೆ ಇಟ್ಟಿದ್ದೀನಿ, ದಮ್ ಕಟ್ಟಿದ್ದೀನಿ. ಇವಾಗ ಚಿಕನ್ ಸುಕ್ಕ ಮಾಡ್ಕೊತೀನಿ. ಸೊ ಮೊದಲಿಗೆ ಚಿಕನ್ ಸುಕ್ಕ ಮಾಡ್ಕೊಳ್ಳೋಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಬೇಕು, 1 or 2 ಸ್ಪೂನು. ಹುರ್ಕೊಬೇಕಲ್ವ ಮಸಾಲೆನ, ಅದಕ್ಕೋಸ್ಕರ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಫಸ್ಟಿಗೆ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ. ಎರಡು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಚಿಕನ್ನು ನೋಡಿಕೊಂಡು ಕ್ವಾಂಟಿಟಿ ನೋಡಿಕೊಂಡು ನೀವು ಈರುಳ್ಳಿನ ಹಾಕ್ಕೋಬೇಕು. ನಾನು ಇವಾಗ ಇಲ್ಲಿ 2 ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಆಲ್ಮೋಸ್ಟ್ 1.5 kg ಅಷ್ಟು ಚಿಕನ್ ಇದೆ, 2 ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಇವಾಗ ಅಲ್ಲಿ ಈರುಳ್ಳಿ ಫ್ರೈ ಆಗ್ತಾ ಇದೆಯಲ್ಲ, ಈರುಳ್ಳಿ ಫ್ರೈ ಆದಮೇಲೆ ಸ್ವಲ್ಪ ಫ್ರೈ ಆದಮೇಲೆ ಇವಾಗ ಮಸಾಲೆ ಐಟಮ್ ಎಲ್ಲ ಹಾಕ್ಕೊಳ್ಳೋಣ. ಸ್ವಲ್ಪ ಧನಿಯಾ, 1 ಹಿಡಿಯಷ್ಟು ಧನಿಯಾ, 1-3 ಏಲಕ್ಕಿ, ಮೆಂತ್ಯ, ಸೋಂಪು, ಮೆಣಸು, ಜೀರಿಗೆ, ಸಾಸಿವೆ,
ಚಕ್ಕೆ ಲವಂಗ ಒಂದು 6-7 ಲವಂಗ, ಒಂದು 2-3 ಪೀಸಷ್ಟು ಚಕ್ಕೆನ ತೊಗೊಂಡಿದ್ದೀನಿ. ಇವಾಗ ಇದನ್ನು ನಾವು ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡೋಕೆ ಹಾಕೋತೀನಿ. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಸ್ವಲ್ಪ ಕರಿಬೇವು ಹಾಕ್ಕೊತಾ ಇದ್ದೀನಿ. ಕರಿಬೇವು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಖಾರಕ್ಕೆ ಇಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಒಣಮೆಣ್ಸಿನ್ಕಾಯಿ ಹಾಕೋತೀನಿ. ಖಾರಕ್ಕೆ ಒಣಮೆಣ್ಸಿನ್ಕಾಯಿ, ಕಲರಿಗೆ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡು ಹುರ್ಕೊತೀನಿ. ಬೆಳ್ಳುಳ್ಳಿ ಕೂಡ ಹಾಕ್ಕೊತಾ ಇದ್ದೀನಿ. ಹುರ್ಕೊಂಡ್ವಿ. ಅದೇ ಬಾಣಲಿಗೇನೆ ಇವಾಗ ನಾನು ಎಣ್ಣೆನ ಹಾಕ್ಕೊತಿದ್ದೀನಿ. ಸೊ ನಾನು ಇವಾಗ ಇಲ್ಲಿ ಕೊಬ್ಬರಿ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಇದು ಮಂಗಳೂರು ಸೈಡು ಮಾಡ್ತಾರೆ ಈ ಥರ ಸುಕ್ಕನ, ಸಖತ್ತಾಗಿರುತ್ತೆ. ಕೊಬ್ಬರಿ ಎಣ್ಣೆ ಹಾಕೋರೆ ಟೇಸ್ಟು ಇನ್ನೂ ಸೂಪರಾಗಿರುತ್ತೆ. ಇದು ಅಡುಗೆಗೆ ಹಾಕೋವಂಥ ಕೊಬ್ಬರಿ ಎಣ್ಣೆ, ತಲೆಗೆ ಹಾಕೋ ಕೊಬ್ಬರಿ ಎಣ್ಣೆ ಅಂತ ಅಂದ್ಕೊಂಬಿಡ್ಬೇಡಿ. ಅಡುಗೆಗೆ ಹಾಕೋವಂಥ ಕೊಬ್ಬರಿ ಎಣ್ಣೆ ಇದು ಯೂಸ್ ಮಾಡ್ತಾ ಇರೋದು. ಅಂಗಡಿನಲ್ಲಿ ಸಿಗುತ್ತೆ ನಿಮಗೆ ಅಡುಗೆಗೆ ಹಾಕೋ ಕೊಬ್ಬರಿ ಎಣ್ಣೆ ಕೊಡಿ ಅಂದರೆ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಎಣ್ಣೆ ಕಾಯ್ದಿದೆ. ಇದಕ್ಕೆ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಒಗ್ಗರಣೆಗೆ 1 ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ ಕರಿಬೇವು ಹಾಕ್ಕೊತೀನಿ. ಕರಿಬೇವು ಸಕ್ಕ ಟೇಸ್ಟ್ ಕೊಡೋದು ನಿಮ್ಗೆ ಇದರಲ್ಲಿ. ಸೊ ಆದಷ್ಟು ಕರಿಬೇವು ಹಾಕೋದ್ರಿಂದ ಚೆನ್ನಾಗಿರುತ್ತೆ. ತಿನ್ನೋಕ್ಕೂ ಕೂಡ ಕರಿಬೇವು ಕೂಡ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಇದೆಲ್ಲ ಫ್ರೈ ಆದಮೇಲೆ ನೆಕ್ಸ್ಟು ನಾನು ಇವಾಗ ಇದಕ್ಕೆ ಚಿಕನ್ ಹಾಕ್ಕೊತೀನಿ. ಚಿಕನ್ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಉಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಉಪ್ಪು ಖಾರ ಉಪ್ಪು ಎಲ್ಲ ಚೆನ್ನಾಗಿ ಹಿಡಿಬೇಕು. ಚಿಕನ್ಗೆ ಚೆನ್ನಾಗಿ ಬೇಯಿಸ್ಕೊತೀನಿ. ನೀರು ಫುಲ್ಲು ಡ್ರೈ ಆಗಬೇಕು, ಅಲ್ಲಿವರೆಗೂ ಚಿಕನ್ನೇ ಬೇಯಿಸ್ಕೋಬೇಕು. ಆವಾಗಲೇ ನಿಮಗೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯೋದು ಚಿಕನಿಗೆ. ಚಿಕನಲ್ಲಿ ಬೇಯ್ತಾ ಇದೆ. ನಾವಿವಾಗ ಈ ಮಸಾಲೆ ರುಬ್ಕೊಂಡಿದ್ವಲ್ಲ ಆವಾಗಲೇ ಇದನ್ನು ಸ್ವಲ್ಪ ಆರಕ್ಕಿಟ್ಟಿದ್ದೆ, ಆರಕ್ಕೊಂಡಿದ್ದೆ. ಇವಾಗ ಇದನ್ನು ರುಬ್ಕೊಂಡು ಬರೋಣ. ಗೈಸ್, ನಾನು ಮಸಾಲೆ ಹಾಕೋದನ್ನ ವೀಡಿಯೋನ ವೀಡಿಯೋ ಮಾಡೋದು ಮರ್ತೋದೆ. ಸೊ ಚಿಕನ್ ಎಲ್ಲ ಸ್ವಲ್ಪ ಸಾಫ್ಟ್ ಆದಮೇಲೆ ಮಸಾಲೆ ರುಬ್ಕೊಂಡಿರ್ತಲ್ಲ ಮಸಾಲೆನ ಹಾಕ್ಕೊಳ್ಳಿ. ಮಸಾಲೆನ ಜಾಸ್ತಿ ನೀರು ಥರ ಮಾಡ್ಕೋಬೇಡಿ. ಈ ಥರ ಸ್ವಲ್ಪ ಗಟ್ಟಿಗಿರಲಿ. ಸೊ ಅದಾದಮೇಲೆ ಇದು ಲಾಸ್ಟಲ್ಲಿ ತೆಂಗಿನಕಾಯಿನ ಹಾಕ್ಕೊಳ್ಳಿ. ತೆಂಗಿನಕಾಯಿನ ನೀರು ಹಾಕ್ಕೊಂಡು ರುಬ್ಕೋಬೇಡಿ. ಸೊ ಹಾಗೆ ರುಬ್ಕೊಳ್ಳಿ. ಸೊ ಇಷ್ಟ ಆದಮೇಲೆ ಅಷ್ಟರಲ್ಲಿ ಕಾಯಿ ಹಾಕಿ ಚೆನ್ನಾಗಿ ಅದನ್ನು ಡ್ರೈ ಮಾಡ್ಕೊಳ್ಳಿ. ಚೆನ್ನಾಗಿರುತ್ತೆ ಟೇಸ್ಟ್. ಇದಕ್ಕೆ ಚಪಾತಿ ಕೂಡ ತಿನ್ಬೋದು ಕಾಂಬಿನೇಷನ್ ಆಗಿ. ಸ್ವಲ್ಪ ನಿಮಗೆ ಡ್ರೈ ಬೇಡ, ಸ್ವಲ್ಪ ಲೈಟಾಗಿ ಮಸಾಲೆ ಬೇಕು ಅಂದರೆ ಚಪಾತಿ ಗಿಪಾತಿ ದೋಸೆ ಅಂತಿದ್ರೆ ಸೊ ಈ ಥರ ಮಾಡ್ಕೊಬೋದು. ಇಲ್ಲಾಂದರೆ ಡ್ರೈ ಕೂಡ ಮಾಡ್ಕೊಬೋದು. ಇದು ಆರಿದ ಮೇಲೆ ಫುಲ್ ಡ್ರೈ ಆಗುತ್ತೆ. ಸೊ ಆಫ್ ಮಾಡೋಕ್ಕೂ ಮುಂಚೆ ಸ್ವಲ್ಪ ಈ ಥರ ಇದ್ದಾಗ ಆಫ್ ಮಾಡ್ಕೊಳ್ಳಿ. ಫುಲ್ಲು ಡ್ರೈ ಆದಮೇಲೆ ಆಫ್ ಮಾಡೋದು, ಆಮೇಲೆ ಇನ್ನೂ ಫುಲ್ ಡ್ರೈ ಆಗೋಗ್ಬಿಡುತ್ತೆ. ಒಂಥರ ಅಷ್ಟು ಚೆನ್ನಾಗಿ ಅನಿಸಲ್ಲ. ಸೊ ಈ ಥರ ಇದ್ದಾಗ ಆಫ್ ಮಾಡಿಕೊಂಡಾಗ ಆರಿದ್ಮೇಲೆ ನಿಮಗೆ ಸ್ವಲ್ಪ ಫುಲ್ಲು ಡ್ರೈ ಅನಿಸುತ್ತೆ. ಇವಾಗ ನಮ್ಮ ಸುಕ್ಕ ರೆಡಿ ಆಗಿದೆ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ. ತಿನ್ನೋದಕ್ಕೆ ರೆಡಿ ಇದೆ ಇವಾಗ ನೋಡಿ ಬಿರಿಯಾನಿ ಚೆನ್ನಾಗಾಗಿದೆ. ನೋಡ್ತಾ ಇರೋದು ಫುಲ್ ಉಡಿ ಆಗಿದೆ ಬಿರಿಯಾನಿ. ಸೊ ನೀವು ಕೂಡ ಟೇಸ್ಟ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿದೆ ವೈಟು ಬಿರಿಯಾನಿ. ನೋಡಿ ಉಡಿಯಾಗಿ ಕೂಡ ಇದೆ. ಸೊ ನಾನು ಹೇಳಿರೋ ಈ ಮೆಥಡಲ್ಲಿ ನೀರೆಲ್ಲ ನೀವು ಹಾಕ್ಕೊಂಡ್ರೆ ಇದೇ ಥರ ನಿಮಗೆ ಉಡಿಯಾಗಿ ಬರುತ್ತೆ. ಫುಲ್ ನೀಟಾಗಿ ಕೆಳಗಿಂದ ಮಿಕ್ಸ್ ಮಾಡಿಕೊಂಡ್ರೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಮಿಕ್ಸಾಗಿ ಇರುತ್ತೆ. ಸೊ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ನೋಡಿ ಆಲ್ರೆಡಿ ಬಿರಿಯಾನಿ ತಿಂತಾನೆ. ಒಂದು ಪೀಸ್ ತಿನ್ನಲ್ಲ, ಬರೀ ರೈಸ್ ಮಾತ್ರ ಹಾಕಿದ್ದೀನಿ. ಕುಷ್ಕ ಹೆಂಗೈತೆ ಕಲ್ಸ್ಕೊಡ್ತೀನಿ. ಹೆಂಗೈತೆ ಹೇಳು ಬಿರಿಯಾನಿ? ಇನ್ನೂ ತಿಂದಿಲ್ವಾ? ಕಲ್ಸ್ಕೊಡು. ನೋಡಿ ಚಿಕನ್ ಸುಕ್ಕ ತಿಂತಾಳೆ, ಬಿರಿಯಾನಿ ತಿಂತಾಳೆ. ವೈಟ್ ಪಲಾವ್ ಅನ್ಬೋದು ಅಥವಾ ಬಿರಿಯಾನಿ ಕೂಡ ಅನ್ಬೋದು. ಮತ್ತು ಹಾಗೆ ಆಮ್ಲೆಟ್ ಚೆನ್ನಾಗಿ ಬರ್ಸು ಮುತ್ತು. ಹಳೆ ಹೊಸ ವರ್ಷ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್ ಹೇಳ್ಬಿಡು. ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್. ಎಲ್ಲರೂ ಊಟ ಮಾಡ್ತಾಯಿದ್ದೀವಿ. ಸೊ ಇದು ಅವಾಗ ನೋಡಿದ್ರಲ್ಲ ವೈಟ್ ಪಲಾವ್ ಅನ್ಬೋದು, ಇಲ್ಲ ಬಿರಿಯಾನಿ ಅನ್ಬೋದು. ಫಿಶ್ ಕಬಾಬು ಇನ್ನೂ ಇದೆ, ಸೈಡಲ್ಲಿ ಇಕ್ಕಿದ್ದೀವಿ. ಸೊ ಇವಾಗ ವೀಡಿಯೋದಲ್ಲಿ ಇಷ್ಟು ಮಾತ್ರ ತೋರಿಸ್ತಾ ಇದ್ದೀವಿ. ಇಲ್ಲಿ ನೋಡಿದೆ ನೋಡಿ ಎಗ್ ಬುರ್ಜಿ ಆಮ್ಲೆಟ್ ತಿಂದ್ಬಿಟ್ಟು ಖಾಲಿ ಮಾಡಿಬಿಟ್ಟಿದ್ದಾರೆ. ಇದು ಚಿಕನ್ ಸುಕ್ಕ. ಜೀವಿತ ಕೂತೋಳೆ ಊಟ ಮಾಡೋಕ್ಕೆ ಪಾರ್ಟಿ ಮಾಡ್ತಾಯಿದ್ದೀವಿ. ಬರೀ ವೆಜ್ ಪಾರ್ಟಿ ಅಷ್ಟೇ ನಮ್ದು. ಈ ಥರ ನಾನ್ ವೆಜ್ ಪಾರ್ಟಿ ಸಾರಿ. ನೋಡಿ ಅವರಮ್ಮ ನಮ್ಮ ಹುಡುಗರೆಲ್ಲ ಮೇಲವ್ರೆ. ಇವಾಗ ಇದು ಹಿಂಗೆ ಹಾಕ್ತೀನಿ ವಿಡಿಯೋದಲ್ಲಿ ನೋಡು. ಹಾಕಿಲ್ಲ ಅಂದರೆ ಕೇಳು. ನಮ್ಮ ಮನೆಯವ್ರು ಹೆಂಗೆ ಆಡ್ಕೊಂತವ್ರೆ ನಾನು ವಿಡಿಯೋ ಮಾಡ್ತಿದ್ದೆ. ಎಲ್ಲ ಮನೆ ಸಪೋರ್ಟ್ ಮಾಡ್ತಾರಲ್ವಾ, ಇವ್ರು ನೋಡಿ ಹೆಂಗೆ ಆಡ್ಕೊತಾರೆ ಅಂತ. ನಾವೀಗ ಊಟ ಎಲ್ಲ ತಿನ್ಕೊಂಡು ಪಾರ್ಟಿ ಮಾಡ್ತೀವಿ. ನೀವೇ ಎಲ್ಲರೂ ಹೆಂಗೆ ಪಾರ್ಟಿ ಮಾಡಿದ್ರಿ ಅಂತ ಸ್ವಲ್ಪ ಪ್ಲೀಸ್ ಕಮೆಂಟ್ ಮಾಡಿ. ಗೈಸ್ ಎಲ್ರಿಗೂ ಹೊಸ ವರ್ಷ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲರೂ 2026ಗೆ ಕಾಲಿಡ್ತಾ ಇದ್ದೀರಾ. ಸೊ ನಿಮ್ಮೆಲ್ಲರ ಒಂದು ಬಾಳಲ್ಲಿ
ಹರ್ಷ ತುಂಬಲಿ, ಎಲ್ಲರೂ ಚೆನ್ನಾಗಿರಲಿ. ಹೋದ ವರ್ಷ 2025 ಯಾರಿಗೆ ಏನೇನಾಗಿತ್ತು, ಯಾವ ಜೀವನ ಏನೇನಾಗಿತ್ತೋ ಗೊತ್ತಿರೋ, ಸೊ ಅದನ್ನೆಲ್ಲ ಮರೆತು 2026ಅಲ್ಲಿ ಸೊ ಚೆನ್ನಾಗಿ ನಿಮ್ಮ ಜೀವನ ಚೆನ್ನಾಗಿರಲಿ ಅಂತ ಎಲ್ರಿಗೂ ಹೇಳ್ತಾ ಇದ್ದೀನಿ. ಹಾಗೆ ಈ ವಾರ ಗುರುವಾರ ಬಂದಿರೋದ್ರಿಂದ ರಾಯರ ವಾರ, ಎಲ್ಲರೂ ರಾಯರ ಮಠಕ್ಕೆ ಹೋಗಿ ನಿಮ್ಮ ಇಚ್ಛೆ ಇರುವಂಥ ದೇವಸ್ಥಾನಗಳಿಗೆ ಹೋಗಿ ಭೇಟಿ ಮಾಡಿ ಆಶೀರ್ವಾದ ಪಡ್ಕೊಳ್ಳಿ. 2026 ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ನಮ್ಮ ಇಡೀ ದೇಶಕ್ಕೂ ಕೂಡ 2026 ಒಳ್ಳೆಯದಾಗಲಿ ಅಂತ ಕೇಳ್ಕೊತಾ ಇದ್ದೀನಿ. ನೋಡಿದ್ರಲ್ವ, ಇವಾಗ ನಾನು ಬಿರಿಯಾನಿ ಮತ್ತು ಸುಕ್ಕ ಮಾಡಿದ್ದೀನಿ. ನೀವು ಕೂಡ ನಿಜ ಮನೇಲಿ ಮಾಡ್ಕೊಳ್ಳಿ. ಸಖತ್ ಅಂದರೆ ಸಖತ್ ಟೇಸ್ಟಿಯಾಗಿರುತ್ತೆ. ನಾರ್ಮಲ್ ಗ್ರೀನ್ ಬಿರಿಯಾನಿ ಮಾಡೋದಕ್ಕಿಂತ, ಮಸಾಲೆ ಹಾಕಿ ಮಾಡೋದಕ್ಕಿಂತ ಸೊ ಈ ಥರ ವಿತೌಟ್ ಮಸಾಲೆ ಯಾವುದೇ ಥರ ಸ್ಪೈಸಸ್ ಏನೂ ಕೂಡ ಹಾಕಿಲ್ಲ, ಎಲ್ಲ ಹಾಗೇ ಹಾಕಿರೋದು. ನಿಜ ಸಖತ್ತಾಗಿರುತ್ತೆ ಟೇಸ್ಟ್ ಮಾತ್ರ. ಪ್ಲೀಸ್ ಟ್ರೈ ಮಾಡಿದ್ರೆ ಪ್ಲೀಸ್ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ, ಹಾಗೆ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.